ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ನಮ್ಮದೇ ಆದಂಥ ಒಂದು ಕೆಲಸನ ಸಂಪಾದನೆ ಮಾಡಿ ಅದರಿಂದ ಬಂದಂಥ ದುಡ್ಡಲ್ಲಿ ನಮ್ಮ ಜೀವನನ ನಡೆಸ್ಕೊಂಡು ಅಲ್ಪ ಸ್ವಲ್ಪ ಕೂಡಿಟ್ಟ ಹಣದಲ್ಲಿ ಪುಟ್ಟದಾಗಿ ಒಂದು ಜಾಗನ ತಗೊಂಡು ಅಲ್ಲಿ ಮನೆ ಕಟ್ಟಬೇಕು ಅಂತ ಕನಸು ಕಾಣುವಂಥ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಎಷ್ಟು ಅಂದರೆ ಎಷ್ಟೊಂದು ದಿನದ ಆಸೆಗಳಾಗಿರುತ್ತೆ ಅಲ್ವಾ. ಎಷ್ಟೋ ವರ್ಷದಿಂದ ಅನ್ಕೋತಿರ್ತೀವಿ ನಮ್ಮದೇ ಆದಂಥ ಒಂದು ಪುಟ್ಟ ಮನೆ ಇರಬೇಕು ಅಂತ. ಅದಕ್ಕೆ ಆದಂಥ ಒಂದೊಂದು ಸ್ಟೆಪ್ಗಳನ್ನ ಹೋಗ್ತೀವಿ. ಅಂದರೆ ಫಸ್ಟ್ ಸ್ಟೆಪ್ ಅಂದರೆ ನಮ್ಮ ಆಸೆಗಳನ್ನ ಬದಿಗಿಟ್ಟು ನಮಗೆ ಆ ಬಟ್ಟೆ ಬೇಕು, ಈ ಒಡವೆ ಬೇಕು, ಮತ್ತು ಇನ್ನೊಂದೆಲ್ಲಿಗೋ ಹೋಗಬೇಕು, ಇಲ್ಲಿಗೆ ಇರಬೇಕು, ನನಗೆ ಆಸೆ ಪಟ್ಟಿದ್ದೆಲ್ಲ ಸಿಗಬೇಕು ಅನ್ನೋಕ್ಕಿಂತ ಮುಂಚೆ ಎಷ್ಟೊಂದೆಲ್ಲ ಆಸೆಗಳನ್ನ ಬದಿಗಿಟ್ಟು ಸ್ವಲ್ಪ ಸ್ವಲ್ಪ ಕೂಡಾಕ್ತಾ ಬಂದ್ರೇ ಅಲ್ವಾ, ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತೀವಲ್ವ. ಹಾಗೆ ಅದರಿಂದ ನಾವೊಂದು ಪುಟ್ಟ ಸೈಟ್ನ ತಗೊಂಡು ಅದರಲ್ಲಿ ಮನೆ ಕಟ್ತೀವಲ್ವ, ಆ ಖುಷಿಗಿಂತ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಅದು ನಮ್ಮ ಸ್ವಂತದ್ದಾಗಿರುತ್ತೆ. ನಾವು ಸ್ವಂತ ಕಷ್ಟಪಟ್ಟು ಒಂದು ಅಸೆಟ್ ಅಂತ ಮಾಡ್ತೀವಿ ನೋಡಿ, ಅದೆಷ್ಟು ಖುಷಿ ಕೊಡುತ್ತೆ. ಹಾಗೆಯೇ ಇಲ್ಲಿ ನಮ್ಮ ಲೇಔಟಲ್ಲೇ ನಮ್ಮ ಊರಿಗೆ ಹತ್ರ ಆಗಿರೋಂಥವ್ರೆ ಇಲ್ಲಿ ನಮ್ಮ ಮನೆಯವ್ರ ಥರನೇ ಇದ್ದೀವಿ ಎಲ್ಲ. ಅವರು ರಿಲೇಟಿವ್ ಒಬ್ಬರು ಮನೆ ಕಟ್ಟಿದ್ರು, ಅಲ್ಲಿಗೆ ನಮ್ಮನ್ನು ಇನ್ವೈಟ್ ಮಾಡಿದರು. ಇವತ್ತು ಎರಡೆರಡು ಇವೆಂಟ್ಸ್ ಇತ್ತು ನಮ್ಮ ಲೇಔಟಲ್ಲಿ ಕೂಡ. ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು, ಅಲ್ಲಿಗೂ ಕೂಡ ಪೂಜೆಗೆ ಹೋಗಬೇಕಿತ್ತು. ಜೊತೆಗೆ ಇಲ್ಲೂ ಕೂಡ ಮನೆ ಗೃಹ ಪ್ರವೇಶಕ್ಕೆ ಅಂತ ಕರೆದಿದ್ರು, ಇಲ್ಲಿಗೂ ಬಂದಿದ್ವಿ. ಎರಡು ಕಡೆನೂ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಒಟ್ಟಿಗೆ ಖುಷಿ ಆಯಿತು. ಯಾಕೆ ಅಂತ ಅಂದರೆ ಈ ಕ್ಷಣಗಳನ್ನ ಅನುಭವಿಸೋದಕ್ಕೂ ಸಮಯ ಸದಾವಕಾಶಗಳು ಬರಬೇಕು. ಎಲ್ರಿಗೂ ಬಂದಿರುತ್ತೆ ಆಯಿತಾ. ಅದರಲ್ಲಿ ನಾವು ಹೇಗೆ ಅದನ್ನು ತಗೊತೀವಿ, ನಮ್ಮ ಜೀವನನ ನಾವು ಹೇಗೆ ಕಟ್ಕೊತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ದೇವರು ಒಂದಲ್ಲ ಒಂದು ಕ್ಷಣ ಎಲ್ರಿಗೂ ಒಂದು ಸದಾವಕಾಶನ ಕ್ರಿಯೇಟ್ ಮಾಡ್ತಾನೆ ಇರ್ತಾನೆ. ನನಗನ್ಸಿದ್ದು ಆ ಪ್ರಾಣಿಗಳು ಕೆಲವೊಂದು ಹುಟ್ಟಿದ ತಕ್ಷಣವೇ ಅವ್ರ ಜೀವನದ ಆಹಾರಗಳಿಗಾಗಲಿ ಮತ್ತೊಂದಕ್ಕಾಗಲಿ ಅವ್ರ ತಂದೆ ತಾಯಿ ಮೇಲೆ ಡಿಪೆಂಡೇ ಆಗಿರಲ್ಲ. ಅವಾಗವೇನೇ ಅವ್ರ ಜೀವನನ ಕಟ್ಕೊಳಕ್ಕೆ ಹೋಗ್ತಾರೆ. ಎಷ್ಟೊಂದು ಜನ ನಾನು ನೋಡ್ತೀನಿ ಇಲ್ಲೂ ಅವ್ರವ್ರ ಜೀವನನ ಅವರೇ ಕಟ್ಕೊಂಡಿದ್ದಾರೆ. ನಾವು ಯಾಕೆ ಎಲ್ಲ ಇದ್ದು ಅದಿಲ್ಲ ಇದಿಲ್ಲ ಅಂತ ಕೊರಗೋದಕ್ಕಿಂತ ದೇವ್ರು ನಮಗೆ ಕೊಟ್ಟಿರೋದ್ರಲ್ಲೇ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯದಾಗಿ ನಾವು ಏನು ಬೇಕು, ಒಂದು ನಾವು ಸ್ಟ್ಯಾಂಡ್ ಆಗೋದಕ್ಕೆ, ಒಂದು ಕಡೆ ನಿಲ್ಲೋದಕ್ಕೆ, ಏನಾದರೂ ಒಂದು ಅಚೀವ್ ಮಾಡೋದಕ್ಕೆ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ಒಂದಲ್ಲ ಒಂದು ಒಳ್ಳೆ ರೀತಿ ತಲೆಗಂತೂ ಒಳ್ಳೆಯುತ್ತೆ. ಇದನ್ನು ಯಾರು ಉಪಯೋಗ ಮಾಡ್ಕೋತೀವಿ ಅಲ್ವಾ ಅವ್ರಿಗಂತೂ ದೇವರು ಒಂದು ಕ್ಷಣಕ್ಕೆ ಅಂದರೆ ಒಂದು ಫಲ ಕೊಡಲಿಲ್ಲ ಅಂದರೂ ನೆಕ್ಸ್ಟು ಕೊಟ್ಟೇ ಕೊಡ್ತಾನೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ಸ್ ಮಾಡಿ.